ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ ಬಂದೀನಿ, ಅದು ಕರ್ಮ. ಇವಾಗೆಲ್ಲ ಟ್ರೆಂಡ್ ಆಗೈತಲ್ಲ, ಕರ್ಮ ಈಸ್ ಬೂಮ್ರ್ಯಾಂಗ್ ಅಂತ ಹೇಳಿ. ಹೌದಾ? ಈಗ ನಾವು ಯಾರಿಗೆ ಖುಷಿ ಕೊಡ್ತೀವಿ, ಯಾರಿಗೆ ದುಃಖ ಕೊಡ್ತೀವಿ, ಅದು ವಾಪಸ್ ನಮ್ಗೆ ಹಾಗೆ ಬರುತ್ತಾ? ಖುಷಿ ಕೊಟ್ಟರೆ ಖುಷಿ, ದುಃಖ ಕೊಟ್ಟರೆ ದುಃಖ, ಹಾಗೆ ಬರುತ್ತಾ? ಈ ಥರ ಕೇಳೋರಿಗೆ ನನ್ನ ಹತ್ರ ಒಂದು ಕತೆ ಐತಿ, ಕೇಳನ್ ಬರ್ರಿ. ನಾನೀಗ ಹೇಳಕತ್ತಿರೋ ಕತೆ ತ್ರೇತಾಯುಗದೊಳಗಿರೋ ಕೈಕೇಯಿ ಮತ್ತು ದ್ವಾಪರ ಯುಗದ ದೇವಕಿ. ಯಾಕೆ ಕೈಕೇಯಿ ಮತ್ತು ದೇವಕಿ ಕೇಳನ್ ಬರ್ರಿ. ತ್ರೇತಾಯುಗದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗ್ತಿರುತ್ತೆ. ಆದ್ರೆ ಅದನ್ನು ಕೈಕೇಯಿಯಿಂದ ಸಹಿಸ್ಕೊಳಕ್ಕಾಗಲ್ಲ. ಹೆಂಗಾದರೂ ಮಾಡಿ ನನ್ನ ಮಗ ಭರತ ರಾಜನಾಗಬೇಕು ಅಂಥೇಳಿ ಏನೆಲ್ಲ ಉಪಾಯ ಮಾಡಿ ಶ್ರೀರಾಮಚಂದ್ರನನ್ನು ಕೈಕೇಯಿ 14 ವರ್ಷ ವನವಾಸಕ್ಕೆ ಕಳಿಸ್ಕೊಡ್ತಾಳೆ. ಅಲ್ಲಿ ವನವಾಸದೊಳಗೆ ಶ್ರೀರಾಮಚಂದ್ರ ಎಷ್ಟೆಲ್ಲ ಕಷ್ಟಪಡ್ತಾರೆ, ಮತ್ತು ರಾವಣನ ಸಂಹಾರ ಆಗುತ್ತೆ. ಅಲ್ಲಿಗೆ ತ್ರೇತಾಯುಗ ಮುಗಿದು ಹೋಗ್ತೈತಿ. ಮತ್ತೆ ಬರೋದು ದ್ವಾಪರ ಯುಗ. ದ್ವಾಪರ ಯುಗದೊಳಗೆ ಕಂಸನ ತಂಗಿ ಆದ ದೇವಕಿ ಕೃಷ್ಣನಿಗೆ ಜನ್ಮ ಕೊಡ್ತಾಳೆ. ಎಲ್ಲಿ ನಮ್ಮಣ್ಣ ಕೃಷ್ಣನ್ನು ಕೊಂದ್ಬಿಡ್ತಾನೇನೋ ಅನ್ನೋ ಭಯಕ ದೇವಕಿ ಕೃಷ್ಣನ್ನ ತನ್ನ ಗಂಡನ ಕೈಗಿಟ್ಟು, ಇವನನ್ನು ಎಲ್ಲಾದರೂ ದೂರ ಬಿಟ್ಟು ಬರ್ರಿ, ಅಟ್ಲೀಸ್ಟ್ ಕೃಷ್ಣ ಆದರೂ ಬದುಕಲಿ ಅಂಥೇಳಿ ಕೊಟ್ಟು ಕಳಿಸ್ತಾಳೆ. ಆವಾಗ ಕೃಷ್ಣ ಸಿಗೋದು ಯಾರ ಕೈಗೆ? ತಾಯಿ ಯಶೋದೆ ಕೈಗೆ. ಕೃಷ್ಣನ್ ಬೆಳೆಸೋದು ಯಶೋದೇನೆ. ಯಶೋದೆ ಹತ್ರನೇ ಕೃಷ್ಣ ಇರ್ತಾನೆ. ಎಲ್ಲ ಯಶೋದನೇ ಲಾಲನೆ ಪಾಲನೆ ಮಾಡ್ತಿರ್ತಾಳೆ. 14 ವರ್ಷಗಳಾದಮೇಲೆ ಜೈವಿಕ ತಾಯಿಯಾದ ದೇವಕಿ ಕೃಷ್ಣನ ಭೇಟಿ ಹಾಕ್ತಾಳ. ಅಂದರೆ ಕೃಷ್ಣ ದೇವಕಿನ ನೋಡಕ್ಕೆ ಬರ್ತಾನೆ. ಆಗ ದೇವಕಿ ಕೇಳ್ತಾಳೆ, ಯಾಕೆ ಕೃಷ್ಣ, ನಿನ್ನನ್ನು ಹೆತ್ತಿರೋದು ನಾನೇ, ನನ್ನನ್ನು ನೋಡಕ್ಕೆ ಬರೋಕ್ಕೆ 14 ವರ್ಷ ಯಾಕೆ ಆಯ್ತಪ್ಪ ಅಂತ ಕೇಳ್ತಾಳೆ. ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ತಾಯಿ, ನೀನು ಹೋದ ಜನ್ಮದಲ್ಲಿ ಕೈಕೇಯಿ ಆಗಿದ್ದೆ, ನಾನು ಶ್ರೀರಾಮಚಂದ್ರನಾಗಿದ್ದೆ. ನೀನು ನಿನ್ನ ಸ್ವಂತ ಮಗನ ಪಟ್ಟಾಭಿಷೇಕ ಆಗಲಿ ಅಂತ ಹೇಳಿ ನನ್ನನ್ನು ನನ್ನ ಸ್ವಂತ ತಾಯಿಯಿಂದ 14 ವರ್ಷ ದೂರ ಮಾಡಿ ವನವಾಸಕ್ಕೆ ಕಳಿಸಿದ್ದೆ. ಆ ಕರ್ಮದ ಫಲವೇ ಇವಾಗ ನೀನು ಅನುಭವಿಸಬೇಕಿತ್ತು. ಆದ್ದರಿಂದ ಇವಾಗ ಈ ಜನ್ಮದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ನಿನ್ನ ಸ್ವಂತ ಮಗನಾಗಿ ನಾನು ಬಂದ್ರೂ ಹೋದ ಜನ್ಮದ ಕರ್ಮ ಫಲಗಳನ್ನು ಅನುಭವಿಸಬೇಕು ಅಂತೇಳಿ ನಿನ್ನಿಂದ ನಾನು 14 ವರ್ಷ ದೂರವಿರಬೇಕಾಯಿತು ಅಂತ ಹೇಳ್ತಾನೆ. ಆಗ ದೇವಕಿಗೆ ಗೊತ್ತಾಗುತ್ತೆ, ಅಂದರೆ ನಾನು ಹೋದ ಜನ್ಮದಲ್ಲಿ ತಪ್ಪು ಮಾಡಿದ್ದೆ, ಅದನ್ನು ಈಗ ಅನುಭವಿಸ್ಬೇಕಾಯ್ತು ಅಂತ ಹೇಳಿ. ಇದರರ್ಥ ಕರ್ಮ ಯಾರನ್ನೂ ಬಿಡಲ್ಲ. ನೀವು ಯಾರಿಗಾದರೂ ನೋವು ಕೊಟ್ಟರೆ ನಿಮಗೆ ನೋವೇ ವಾಪಸ್ಸಾಗಿ ಬರೋದು. ನೀವು ಯಾರಿಗಾದರೂ ಖುಷಿ ಕೊಟ್ಟರೆ ನಿಮಗೆ ಖುಷಿನೇ ವಾಪಸ್ಸಾಗಿ ಬರೋದು. ಅದಕ್ಕೆ ದೊಡ್ಡೋರು ಒಂದು ಮಾತು ಹೇಳ್ತಾರೆ, ಯಥಾ ಬೀಜಂ ತಥಾ ವೃಕ್ಷಃ, ಯಥಾ ಕರ್ಮಂ ತಥಾ ಫಲಂ. ಅಂದರೆ ಬೀಜ ಹೇಗಿರುತ್ತೆ, ಮರ ಹಾಗೇ ಹುಟ್ಟೋದು. ಅರ್ಥ ಆಯ್ತಾ? ಆಮೇಲೆ ನಮ್ಮ ಕರ್ಮ ಹೇಗಿರುತ್ತೆ ಹಾಗೆ ನಮಗೆ ಫಲಗಳು ಸಿಗೋದು. ಆದಷ್ಟು ನಿಮ್ಮ ಕೈಯಿಂದ ಒಳ್ಳೇದು ಮಾಡಿ, ನಿಮ್ಮ ಕರ್ಮ ಫಲಗಳನ್ನು ಒಳ್ಳೆಯದಾಗಿಯೇ ಸ್ವೀಕರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.